ಶ್ರೀ ತಿರುಮಲಾಪುರ ರಾಜೇಗೌಡ ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೊಳ್ತಿದ್ದೀನಿ. ತಿರುಮಲಾಪುರ ರಾಜೇಗೌಡ ಪಿರಿಯಾಪಟ್ಟಣದ ರಾಜೇಗೌಡರದ್ದು ಕಡು ಕಷ್ಟದ ಬದುಕು. ಹಂತ ಹಂತವಾಗಿ ಬದುಕು ಕಟ್ಟಿಕೊಂಡಿದ್ದೇ ರೋಚಕ. LIC ಏಜೆಂಟ್ ಆಗಿಯೂ ಕೆಲಸ ಮಾಡಿದ್ದಾರೆ. ಸ್ಯಾನ್ ಸಿಟಿಯಲ್ಲಿ ಉದ್ಯೋಗ ಮಾಡಿದ ಅನುಭವ ಇವರಿಗಿದೆ. ಇವರು ಕುಟುಂಬದ ಜವಾಬ್ದಾರಿ ಜೊತೆಗೆ ಸಾಮಾಜಿಕ ಕಳಕಳಿ ಹೊಂದಿದ್ದಾರೆ. ತನ್ನ ಕಷ್ಟ ಬೇರೆಯವರಿಗೆ ಬರಬಾರ್ದು ಅಂತ ರೋಟರಿ ಸಂಸ್ಥೆ ಸೇರಿ ಅಪಾರ ಜನಸೇವೆ ಮಾಡ್ತಿದ್ದಾರೆ. 40ಕ್ಕೂ ಹೆಚ್ಚು ಅಂಗನವಾಡಿಗಳ ಉನ್ನತೀಕರಣ, ಅನೇಕ ಶಾಲೆಗಳಿಗೆ ಪೀಠೋಪಕರಣ ವ್ಯವಸ್ಥೆ, ದಂತ ನೇತ್ರ ಶಿಬಿರ ಆಯೋಜನೆ ಮಾಡಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಸರ್, ಎಷ್ಟು ಖುಷಿ ಆಗ್ತಾ ಇದೆ ಸರ್ ಯುವರತ್ನ ಅವಾರ್ಡ್ಸ್ ಪಡೆದು? ಸರ್, ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಮೊದಲನೇದಾಗಿ ನಾನು ಜಿ ಕನ್ನಡ ನ್ಯೂಸ್ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮದು ಪಿರಿಯಾಪಟ್ಟಣ ತುಂಬ ಹಳ್ಳಿಗಾಡು ಪ್ರದೇಶ ಇರುವಂಥ ತಾಲೂಕು. ಆ ತಾಲೂಕಿನಲ್ಲಿರೋರನ್ನು ಕೂಡ ಗುರುತಿಸಿ ಈ ಒಂದು ನಮ್ಮ ಸಮಾಜ ಸೇವೆ ಮಾಡೋದನ್ನು ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ನಾನು ನನ್ನ ಶ್ರೀಮತಿಯವರಾದ ಪೃಥ್ವಿಯವರು ಬಂದಿದ್ದಾರೆ, ನನ್ನ ಮಕ್ಕಳು ಬಂದಿದ್ದಾರೆ, ನನ್ನ ಕುಟುಂಬದವರಿಗೆ ಹಾಗೂ ನನ್ನ ಸ್ನೇಹಿತರಿಗೆ, ಸೊ ನನ್ನ ತಂದೆ ತಾಯಿಗಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ನನ್ನ ಜವಾಬ್ದಾರಿನೇ ಹೆಚ್ಚು ಮಾಡಿದೆ. ಇನ್ನೂ ಸಮಾಜ ಸೇವೆ ಮಾಡೋದಕ್ಕೆ ಮತ್ತಷ್ಟು ಜನರನ್ನ ಪ್ರೇರೇಪಿಸೋದಕ್ಕೆ ಈ ಒಂದು ಅವಾರ್ಡು ಕಾರಣ ಅಂತ ಹೇಳ್ಬೋದು ಸರ್. ಈ ಅವಾರ್ಡ್ನ ಯಾರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀರಾ? ಸರ್, ಆ್ಯಕ್ಚುಲಿ ಏಕೆಂದರೆ ನಾನು ಸಮಾಜ ಸೇವೆ ಮಾಡೋದಕ್ಕೆ ಪ್ರೇರೇಪಣೆ ಅಂತಂದರೆ ನನ್ನ ಕುಟುಂಬ. ಈ ಅವಾರ್ಡ್ನ ನನ್ನ ಕುಟುಂಬದಕ್ಕೆ ಮತ್ತು ನನ್ನ ಸ್ನೇಹಿತರಿಗೆ ಮತ್ತು ನನ್ನ ರೋಟ್ರಿ ಸದಸ್ಯರುಗಳಿಗೂ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕಾಗಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.